ಒಂದೇ ಸ್ಕೂಟರ್ನಲ್ಲಿ 4 ಜಾಲಿ ರೈಡ್ ಅನ್ನ ಮಾಡಿದ್ರು. ಆದರೆ ನಿಯಂತ್ರಣ ತಪ್ಪಿ ಪಾರ್ಕ್ ಮಾಡಿದ್ದ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಇದು ಮಂಗಳೂರು ಹೊರವಲಯದ ತೊಕ್ಕೊಟ್ಟುವಿನಲ್ಲಿ ನಡೆದಿರುವಂತಹ ಘಟನೆ. ಒಂದೇ ಸ್ಕೂಟರ್ ಅಲ್ಲಿ 4 ಜಾಲಿ ರೈಡ್ ಮಾಡ್ಕೊಂಡು ಹೋಗ್ತಂತಹ ಸಂದರ್ಭದಲ್ಲಿ ಕಂಟ್ರೋಲ್ ತಪ್ಪಿ ಪಾರ್ಕ್ ಮಾಡಿದ್ದ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಹೆಲ್ಮೆಟ್ ಧರಿಸದೆ 4 ಯುವತಿಯರು ಜಾಲಿ ರೈಡ್ ಮಾಡಿದ್ದಾರೆ. ಹಂಸ್ ದಾಟುವಾಗ ನಿಯಂತ್ರಣ ಕಳ್ಕೊಂಡು ಈ ಅವಾಂತರ ಆಗಿದೆ. ಹುಚ್ಚಾಟ ಮೆರೆದ ವಿಡಿಯೋ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗಿದೆ. ನಿಮಗೆ ಈಗ ದೃಶ್ಯಾವಳಿಯನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಅಲ್ಲಿ ಏನೇನು ಆಯಿತು, ಯಾವ ರೀತಿಯಾಗಿ ಜಾಲಿ ರೈಡ್ ಮಾಡ್ತಾ ಹೋದಂಥವರ ಪರಿಸ್ಥಿತಿ ಏನು ಆಯಿತು ಅನ್ನುವಂಥದ್ದನ್ನು ನೀವು ಈಗ ದೃಶ್ಯಗಳಲ್ಲೂ ಕೂಡ ನೀವು ಇಲ್ಲಿ ಗಮನಿಸಬಹುದು. ಒಂದೇ ಸ್ಕೂಟರಲ್ಲಿ 4 ಜಾಲಿ ರೈಡನ್ನು ಮಾಡ್ಕೊಂಡು ಬಂದಿದ್ದಾರೆ. ಆಗ ಅಲ್ಲಿ ಕಂಟ್ರೋಲ್ ಸಿಕ್ಕಿಲ್ಲ, ಅಲ್ಲಿ ಹಂಸಿ ಇತ್ತು. ಆ ಸಂದರ್ಭದಲ್ಲಿ ಪಾರ್ಕ್ ಮಾಡಿದಂತಹ ಗಾಡಿಗಳ ಮೇಲೇನೆ ಇವರು ಡಿಕ್ಕಿ ಹೊಡೆದಿದ್ದಾರೆ. 4 ಜನ ಅಲ್ಲಿ ಇದ್ದಿದ್ದನ್ನು ನೀವು ಗಮನಿಸಬಹುದು. ಹೆಲ್ಮೆಟ್ ಕೂಡ ಹಾಕಿಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ಅಪಾಯ ಕೂಡ ಆಗ್ತಾ ಇತ್ತು. ಅದೃಷ್ಟವಶಾತ್ ಏನೂ ಆಗಿಲ್ಲ. ಅಲ್ಲಿದ್ದಂತಹ ಪಾರ್ಕ್ ಮಾಡಿದ ವೆಹಿಕಲ್ಗಳ ಮೇಲೆ ಗಾಡಿ ಅಲ್ಲಿ ಡಿಕ್ಕಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕಂತೂ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಿಲ್ಲ. ಬಿಡದಿ ಟೌನ್ಶಿಪ್ಗೆ ರೈತರಿಂದ ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದ್ದು, ರೈತರ ಪ್ರತಿಭಟನೆ ಬೆನ್ನಲ್ಲೇ ಡಿಪಿಆರ್ಗೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಡಿಪಿಆರ್ಗೆ ಟೆಂಡರ್ ಅನ್ನ ಕರೆದಿದೆ ಸರ್ಕಾರ. ಬಿಡದಿ ಟೌನ್ಶಿಪ್ಗೆ ರೈತರಿಂದ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದ್ದು, ರೈತರ ಪ್ರತಿಭಟನೆಯ ಬೆನ್ನಲ್ಲೇ ಡಿಪಿಆರ್ಗೂ ಕೂಡ ಈಗ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಟೆಂಡರ್ ಕರೆದಿದೆ ಸರ್ಕಾರ. ಡಿಪಿಆರ್ಗೆ 26 ಕೋಟಿ ವೆಚ್ಚದಲ್ಲಿ ಜಿಬಿಡಿಎ ಮೂಲಕ ಟೆಂಡರ್ ಅನ್ನ ಕರೆಯಲಾಗಿದ್ದು, ಯೋಜನೆಯ ರೂಪುರೇಷೆ ತಯಾರಿಸಲು ಟೆಂಡರ್ ಅನ್ನ ಈಗ ಕರೆಯಲಾಗಿದೆ. ಜೂನ್ 22ಕ್ಕೆ ಟೆಂಡರ್ಗೆ ಅಂತಿಮ ಗುತ್ತಿಗೆಯನ್ನ ಜಿಬಿಡಿಎ ಕೊಡಲಿದೆ. ಒಂದ್ ಕಡೆ ರೈತರ ಪ್ರತಿಭಟನೆ ಜೋರಾಗ್ತಾ ಇದೆ, ಮತ್ತೊಂದು ಕಡೆ ಸರ್ಕಾರ ತಾವು ಏನ್ ಮಾಡಬೇಕೋ ಆ ರೀತಿಯಾದಂತಹ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಟೌನ್ಶಿಪ್ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳು ಆಗ್ತಿದೆ. ರೂಪುರೇಷೆಯ ಜೊತೆಗೆ ಟೆಕ್ನಿಕಲ್ ಮ್ಯಾಪಿಂಗ್ಗೂ ಕೂಡ ಟೆಂಡರ್ ಅನ್ನ ಕರೆಯಲಾಗಿದ್ದು, ಆಹ್ವಾನದಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಟೆಂಡರ್ ಆಹ್ವಾನ ಕೊಟ್ಟಿರುವಂತಹ ಪ್ರತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಟೌನ್ಶಿಪ್ ನಿರ್ಮಾಣಕ್ಕೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತ ಆಗ್ತದೆ. ಕೆಲವು ರೈತರು ನಾವು ಕೊಡ್ತೀವಿ ಅಂತಾರೆ, ಕೆಲ ರೈತರು ನಾವು ಜೀವ ಹೋದ್ರು ನಾವು ನಮ್ಮ ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಡಿಪಿಆರ್ಗೂ ಕೂಡ ಸಿದ್ಧತೆಗಳನ್ನ ಸರ್ಕಾರ ಮಾಡ್ಕೊಳ್ತಾ ಇದೆ.